ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತುಳರ್ನಾಳ್. ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಸಾಕಷ್ಟು ಶಾಸಕರು ಅಸಮಾಧಾನವನ್ನು ಹೊರಹಾಕಿದರು. ಅದರಲ್ಲಿ ಚಿತ್ರದುರ್ಗದ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ NY ಗೋಪಾಲಕೃಷ್ಣ ಕೂಡ ಒಬ್ರು. ಅವರು ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನವನ್ನು ಕೇಳಿದ್ರು. ಆದರೆ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿಲ್ಲ ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣ ಆಗಿತ್ತು. ಜೊತೆಗೆ ಅವರು 7 ಬಾರಿ ಶಾಸಕರಾಗಿ ಅವರಿಗೆ ಒಂದು ಗೌರವ ಸಿಕ್ಕಿಲ್ಲ ಅನ್ನುವಂತಹ ಸಹಜ ಅಸಮಾಧಾನವನ್ನ ಹೊರಹಾಕುವುದರ ಜೊತೆಗೆ ಅವರ ಬೆಂಬಲಿಗರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇವರ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ರಾಜ್ಯದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಯಾರೆಲ್ಲ ಅಸಮಾಧಾನವಾಗಿದ್ರು ಅಂತವರನ್ನ ಸಮಾಧಾನ ಪಡಿಸುವಂಥದ್ದು ಮತ್ತೆ ಅವರ ವಿಶ್ವಾಸವನ್ನು ಗಳಿಸಿ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯಾರು ನೂತನವಾಗಿ ಸಚಿವರಾಗಿದ್ದಾರೆ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆಯ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ T ರಘುಮೂರ್ತಿ ಅವರು ಈಗಾಗಲೇ ಹೊಸದುರ್ಗ ಶಾಸಕರಾದ BG ಗೋವಿಂದಪ್ಪ ಅವರ ಮನೆಗೂ ಕೂಡ ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಒಂದು ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರವನ್ನ ನೀಡುವಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಬೆಂಬಲವನ್ನ ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಮನವೊಲಿಕೆಯ ಯತ್ನವನ್ನು ಕೂಡ ಮಾಡಿದ್ರು, ಅದು ಸಫಲವಾಗಿದೆ. ಹಾಗೇನೆ ಹಿರಿಯ ಶಾಸಕರಾಗಿರ್ತಕ್ಕಂಥ NY ಗೋಪಾಲಕೃಷ್ಣ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. NY ಗೋಪಾಲಕೃಷ್ಣ ಅವರನ್ನ ಭೇಟಿಯಾಗಿ ಸಚಿವ T ರಘುಮೂರ್ತಿ ಅವರು ಅವರ ಸಹಕಾರವನ್ನು ಕೂಡ ಕೇಳಿರ್ತಕ್ಕಂಥದ್ದು. ಜೊತೆಗೆ ಅವ್ರಿಗೇನು ಸಹಜವಾದ ಒಂದು ಅಸಮಾಧಾನ ಇತ್ತು, ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂಥದ್ದು, ಜೊತೆಗೆ ಇಲ್ಲಿಯ ಕಾರ್ಯಕರ್ತರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಅವರ ಕಾರ್ಯ ಏನಿತ್ತು ಅವೆಲ್ಲವನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸತಕ್ಕಂಥದ್ದು. ಜೊತೆಗೆ ಸಹಜವಾದಂತಹ ಹಿರಿತನವನ್ನ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು T ರಘುಮೂರ್ತಿ ಅವರು. ಅಷ್ಟೇ ಅಲ್ಲದೆ ಇಡೀ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮಳೆ ಇಲ್ಲದೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರ ಜಮೀನುಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಯನ್ನ ಅವಲೋಕಿಸಿರ್ತಕ್ಕಂಥದ್ದು, ರೈತರ ಅಳಲನ್ನು ಕೇಳಿರ್ತಕ್ಕಂಥದ್ದು. ಜೊತೆಗೆ ಆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಏನಿದಾವೆ ಇವೆಲ್ಲವನ್ನು ಕೂಡ ಸಮರ್ಪಕವಾಗಿ ಶಾಸಕ NY ಗೋಪಾಲಕೃಷ್ಣ ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಮುಂಬರುವಂತಹ ದಿನಗಳಲ್ಲಿ ಆ ಕ್ಷೇತ್ರದ ನೀರಾವರಿ ಅಭಿವೃದ್ಧಿಗಾಗಿರ್ಬೋದು, ಕೆಲಸ ಕಾರ್ಯಗಳ ಅಭಿವೃದ್ಧಿಗಳಾಗಿರ್ಬೋದು, ಅವರ ಮಾರ್ಗದರ್ಶನದಲ್ಲಿಯೇ ಕೆಲಸ ಮಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಗೌಪ್ಯವಾಗಿ ಮಾತುಕತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದು ಕ್ಷೇತ್ರದ ಅಭಿವೃದ್ಧಿ, ನೀರಾವರಿ, ಈ ವಿಚಾರವನ್ನ ಇಟ್ಕೊಂಡು ಮುಂದುವರಿಯೋಣ ಅನ್ನುವಂತಹ ಮಾತುಗಳನ್ನ NY ಗೋಪಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಇನ್ನೆಂದೂ ಕೂಡ ಈ ಅಸಮಾಧಾನವನ್ನ ಹೊರಹಾಕುವುದಂತೆ ಈಗಾಗಲೇ ಸಭೆಯಲ್ಲಿ NY ಗೋಪಾಲಕೃಷ್ಣ ಅವರ ಬೆಂಬಲಿಗರಿಗೆ ಮಾತನ್ನ ಹೇಳಿರ್ತಕ್ಕಂಥದ್ದು. ಎಂದೂ ಕೂಡ ಈ ಪಕ್ಷವನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸದೃಢವಾಗಿ ಕೆಲಸ ಮಾಡಬೇಕು ಅನ್ನುವಂತ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ನಾನು ಒಂದು ರಿಕ್ವೆಸ್ಟ್ ನಿಮಗೆ, ನನ್ನ ಸಹೋದರಕ್ಕಿಂತ ಹೆಚ್ಚು ಯಾವ ವಿಚಾರದಲ್ಲಿ ಕೂಡ ನಾವು ವಿಚಲಿತರಾಗಿಲ್ಲ. ನಾನು ಕೂಡ ಮಂತ್ರಿಮಂಡಲದಲ್ಲಿ 7 ಸಾರಿ ಗೆದ್ದಿದ್ದೀನಿ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 7 ಸಾರಿ ನಾನು ಗೆದ್ದಿರ್ತಕ್ಕಂಥ ಜನರಲ್ ಕ್ಯಾಟಗರಿಯಲ್ಲಿ ನನ್ನ ಆಯ್ಕೆ ಮಾಡಿ ನಾನು ಮಂತ್ರಿ ಮಾಡಿ ಅಂತ ಕೇಳ್ತಿದ್ದೆ. ST ಕ್ಯಾಟಗರಿ ಆ ಕ್ಯಾಟಗರಿ ಅಂತ ನಾನು ಕೇಳಕ್ ಹೋಗ್ಲಿಲ್ಲ. ಕೇಳಿದ್ರೆ ನಿಜ, ಆದ್ರೂ ಕೂಡ ಈ ಅನುಭವ ನಾನು ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೆ ಜೀವನದಲ್ಲಿ. ನಾನು ಏನೂ ನೊಂದ್ಕೊಂಡಿಲ್ಲ. ಭಗವಂತ ನಿನ್ ಕಡೆ ಇದ್ದಾನೆ, ನಿನ್ಗೆ ಒಳ್ಳೆ ಅದೃಷ್ಟ ಹೊಂದಿದೆ, ಮಂತ್ರಿ ಆಗಿದೆಯಾ, ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರ್ಲಿ. ಏನಂದ್ರೆ ನೀನ್ ಚಳ್ಳಕೆರೆ ತಾಲೂಕಿನಲ್ಲಿ ಇನ್ನೂ ಸತತವಾಗಿ ಇನ್ನೂ ಗೆಲ್ಲಬೇಕು, ಮುಂದಿನ ಭವಿಷ್ಯ ಕೂಡ ನೀವು ನೋಡ್ಕೋಬೇಕಾಗಿದೆ. ಹೀಗಾಗಿ ಚಳ್ಳಕೆರೆ ಬೇರಲ್ಲ, ಮೊಳಕಾಲ್ಮೂರು ಬೇರಲ್ಲ, ಇವೆರಡೂ ಒಂದಾಗಿ ನೀವು ರೂಪಿಸ್ಕೊಂಡು ನಮ್ಮದೇ ತಾಲೂಕುಗಳನ್ನ ಭಾವನೆ ಇಟ್ಕೊಂಡು ಬರ್ತಕ್ಕಂಥ ಅನುದಾನಗಳಲ್ಲಿ ನೀವು 4 ಕಡೆ ಕಡಿಮೆ ಮಾಡ್ಕೊಂಡು ಒಂದು 4 ಕಡೆ ಹೆಚ್ಚು ಮಾಡಿ ರೂಪಾಯಿ ಬಂದ್ರೆ ರೂಪಾಯಿದಲ್ಲಿ ಅಂದಾಗ ನೀವು ಇಟ್ಕೊಂಡು 4 ಕಡೆ ನಮಗೆ ಹಾಕಿ ಈ ಊರ್ನ ಒತ್ತಡ ಮಾಡ್ರಿ. ಮುಂದೆ ಅವಕಾಶ ಸಿಕ್ಕ ನೀವೇನೇ ಇಲ್ಲಿ ಬಂದು ಕಂಟೆಸ್ಟ್ ಮಾಡಿ MLA ಆಗಿ ನೀವು ಇಲ್ಲಿಂದ ಗೆದ್ದು ಹೋಗ್ತಕ್ಕಂಥ ವ್ಯವಸ್ಥೆಗಳು ಕೂಡ ತಗಬೇಕು. ಅದರಿಂದ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ, ಯಾವ ನೋವು ಇಲ್ಲ, ನಲಿವು ಇಲ್ಲ. ಈ ವಿಚಾರದಲ್ಲಿ ಯಾವ ವಿಚಾರದಲ್ಲೂ ಮಾತಾಡಕ್ಕೆ ಹೋಗೋದಿಲ್ಲ. ನಾನು ನಡಿಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಈ ಕ್ಷೇತ್ರದ ಉದ್ಧಾರ ಆಗ್ಬೇಕು. ಉದ್ಧಾರಕ್ಕೆ ಏನ್ ಬೇಕು ಆ ಪ್ರಯತ್ನ ನಾವೆಲ್ಲ ನಿಮಗೆ ಸಾಥ್ ಕೊಡ್ತೀವಿ. ಗೋವಿಂದಪ್ಪರಾಗ್ಲಿ, ನಾನಾಗ್ಲಿ, ನಮ್ಮ ಪತ್ನಿ ಆಗ್ಲಿ ಎಲ್ಲ ಜೊತೆಗಿದ್ದೀವಿ. ಯಾವುದಕ್ಕೂ ಹಿಂದೆ ಮುಂದೆ ನೋಡ್ಬೇಡ್ರಿ.
ಯಾವ ವಿಚಾರದಲ್ಲಿ ನೀವು ಯೋಚನೆ ಮಾಡ್ಬೇಕು ಅವೆಲ್ಲ ನಿಮ್ ಜೊತೆಗಿದ್ದು ಧಾರಾಳವಾಗಿ ನೀವು ಕೆಲಸ ಮಾಡ್ಕೊಳ್ಳಿ. ಯಾವ ಟೇಬಲ್ ಅಲ್ಲೆಲ್ಲ ಕರೀತು ಅದ್ರ ಜೊತೆಗಿರ್ತೀವಿ, ಯಾವ ಮೀಟಿಂಗ್ ಅಲ್ಲ ಕರೀತು ಅದ್ರ ಜೊತೆಗಿರ್ತೀವಿ. ನೀವೇನ್ ನಿರ್ಧಾರ ತಗೊಂಡಿದ್ರು ಅದ್ರ ಹಿನ್ನೆಲೆಯಲ್ಲಿ ನಾವಿದ್ದೇ ಇರ್ತೀವಿ ಹಿಂದ್ಗಡೆ. ಎಲ್ಲಾ ರೀತಿಯ ಸಹಕಾರ ಸಪೋರ್ಟ್ ಕೂಡ ನಮ್ಮೆಲ್ಲ ವೈಫಲ್ಯಗಳಿಂದಿದೆ. ಈ ಭೇಟಿ ನಿಜಕ್ಕೂ ಒಂದು ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂತ ಚರ್ಚೆ ಈ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವ ಸ್ಥಾನವನ್ನ ವಹಿಸಿರ್ತಕ್ಕಂಥ ಪಿ ರಘುಮೂರ್ತಿ ಅವರು ಏನೆಲ್ಲ ಅಸಮಾಧಾನಗಳಿರ್ತಾವೆ ಅವನ್ನೆಲ್ಲವನ್ನು ಕೂಡ ಶಮನ ಮಾಡಿಕೊಂಡು ಅಭಿವೃದ್ಧಿ ಹಾದಿಯತ್ತ ಹೆಜ್ಜೆ ಹಾಕ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.